ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ನನ್ನಿಂದ ಎಷ್ಟೆಲ್ಲ ತೊಂದರೆ ಆಗ್ತಿದೆ ನಿಮಗೆ. ಅಯ್ಯೋ ಏನಿಲ್ಲವ, ಹಂಗೇನಿಲ್ಲ. ಇಲ್ಲ ಅಮ್ಮ, ನನಗೆ ಗೊತ್ತು. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಒಂದು ವೇಳೆ ಸ್ನೇಹ ಇಲ್ಲ ಅಂದಿದ್ರೆ ಈ ಮಗುನೇ ನನ್ನ ಜೊತೆ ಇರ್ತಾ ಇರಲಿಲ್ಲ. ಈಗ ಈ ಮಗು ನನ್ನ ಜೊತೆಲಿ ಇದೆ ಅಂದರೆ ಅದಕ್ಕೆ ಕಾರಣ ಸ್ನೇಹ. ಆದರೆ ಸ್ನೇಹಕ್ಕೆ ನಾನೇ ಕಂಟಕ ಆಗ್ಬಿಟ್ಟೆ. ಅದು ಅಲ್ಲದೆ ಅಣ್ಣಯ್ಯ ಬೇರೆ ಸ್ನೇಹನ ಜೊತೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಆ ಮನೇಲಿ ಹೇಗಿದ್ದಾರೆ ಅಂತ ನನಗೆ ಚಿಂತೆ ಆಗ್ತಿರ್ಬೇಕಾದ್ರೆ ಇನ್ನು ಅಮ್ಮನಿಗೆ ಹೇಗೆ ಅನ್ನಿಸ್ತಿರ್ಬೋದು. ನನ್ನ ಮಗಳು ಯಾವತ್ತೂ ಹಿಂದೆ ಮಾತಾಡೋಳೆ ಅಲ್ಲ. ಇವನೇ ಹೇಳಿದ್ರು ನೇರ ಮಕ್ಕದ ಮುಂದೆನೇ ಹೇಳ್ಬಿಡ್ತಾಳೆ. ಅಂಥವಳು ಈ ವಿಷಯನ ಮುಚ್ಚಿಟ್ಟಿದ್ಲು ಅಂತಂದರೆ ಅದಕ್ಕೇನೋ ಬಲವಾದ ಕಾರಣನೇ ಇರ್ತದೆ ಅಂತ ಅರ್ಥ. ಆದರೂ ಈ ವಿಷಯ ಅವಳಿಗೆ ಮುಳ್ಳಾಗಬಾರ್ದಲ್ಲ ಅನ್ನೋದೇ ನನ್ನ ಚಿಂತೆ. ಅವಳೇ ಏನು ಮಾಡ್ತಾವಳು ಏನೋ. ಇದೇ ಬೇಡ ಅನ್ನೋದು. ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯಾಕೆ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಬೇಜಾರು ಮಾಡ್ಕೋತಿದ್ಯಾ? ಅವ್ವ, ನೀನು ಯಾರು ಹೇಳು? ನೀನು ಪುಟ್ಟಕ್ಕ, ನಿನ್ನ ನವ್ವ. ಬಂಗಾರತ್ತೆಗೇನೋ ಸಿಟ್ಟಿರೋದು ಸಹಜನೇ. ಅವ್ವ, ಕಂಟಿ ಬಾವ ಏನಂದ್ರು? ಕಂಟಿಗೆ ಸ್ನೇಹದ ಮೇಲೆ ಒಂದು ಸಣ್ಣ ಕೋಪ ಇದೆ, ಆದರೆ ಅದಕ್ಕಿಂತ ಸಮಾಧಾನ ಜಾಸ್ತಿ ಇದೆ. ಏನಾರ ಬೇಕಿತ್ತ? ಇದನ್ನೆಲ್ಲ ಸುತ್ಕೊಂಡು ಒಳಗೆ ಬಾ. ನೀನು ಇಲ್ಲಿ ಮಲಿಕೇಳೋದು ಬೇಡ, ಒಳಗೆ ಬಾ. ಓ, ಇವತ್ತು ಸಾನೇ ಲೇಟಾಗಿ ಎದ್ಬಿಟ್ಟೆ ಅಂತಲ್ಲ. ಕ್ಷಮಿಸ್ಬಿಡು ಪುಟ್ಟಮ್ಮಿ. ಮೈಕೈ ನೋವು ಜಾಸ್ತಿ ಇತ್ತಲ್ಲ, ಅದಕ್ಕೆ ಎಚ್ಚರ ತಪ್ಪದಂಗೆ ನಿದ್ದೆ ಬಂದ್ಬಿಟ್ಟಿತ್ತು. ಇನ್ಮೇಕೆ 4:15 ಎದ್ಬಿಡ್ತೀನಿ. ನಾಳೆ ಒತ್ತಾರಿನೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಮಡಗಿ ಆಮೇಲೆ ತಿಂದು ಎಬ್ಬಿಸ್ತೀನಿ. ಹೋಗಿ ಮನಿಕ. ಏನಾಯ್ತು ಪುಟ್ಟಮ್ಮಿ? ಯೋನಯ್ಯ ನೀನು ಹಣೆ ಬರ. ಹಾಂ, ನಿಂಗೆ ಏಂತಲೇ ಮನೆ ಐತಿ, ಒಳ್ಳೆ ಬೋಕ್ರಿ ಕೆಲಸನೂ ಮಾಡ್ತೀಯ. ಅಷ್ಟೆಲ್ಲ ಇದ್ದು ಇಲ್ಲಿ ಕಷ್ಟಪಡಬೇಕು ಅಂದ ಯೋನಯ್ಯ ನಿಂದು. ಪುಟ್ಟಮ್ಮಿ, ಇಲ್ಲಿಂದ ಹೊಂಟೋಗು ಅಂತಿದ್ಯಾ? ನಾನು ಯಾವತ್ತೂ ನಿನ್ನ ಹೊಂಟೋಗು ಅನ್ನಲಿಲ್ಲ. ಹೇಳ್ದೆ ಕೇಳ್ದೆ ಹೊಂಟೋದನು ನೀನೆ. ಅವ್ನು ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕಲ್ವೇ ಈಗೆಲ್ಲ ಹೇಳ್ಬಿಟ್ಟು ಮಾಡ್ತಾ ಇರೋದು. ನೀನು ಯೋನೇ ಮಾಡು, ನೀನು ಮಾಡಿದ್ದಕ್ಕೆಲ್ಲ ಲೆಕ್ಕ ಚುಕ್ತಾಗಕ್ಕಿಲ್ಲ. ಸುಬ್ಬ ಹಂಗೆ ಲೆಕ್ಕಾಚಾರದ ಬಾಳಕ್ಕೆ ಹೋಗಿನೇ ಗೋಪಾಲ ಖಾಲಿ ಹಳೆ ಆಗಿರೋದು. ರಾಜನಂಗಿರ್ಬೋದು ಅಂತ ರಾಜಿ ಕೈ ಹಿಡ್ದೆ. ಗಂಡು ಮಗು ಎತ್ ಕೂಡಲೇ ಗಂಡನ ಆಟ ಆಡ್ಸೋಕ್ಕೆ ಶುರು ಮಾಡಿಬಿಟ್ರು. ಆದರೆ ನೀನು 3 ಹೆಣ್ಮಕ್ಳನ್ನ ಹೆತ್ತರುವೆ ನನಗೋಸ್ಕರ ಮಿಡಿಯೋ ಜೀವ ನೀನು. ನನಗೆ ರಾಜನಾಗಿರೋದು ಬೇಕಾಗಿಲ್ಲ, ಪುಟ್ಟದಾಗಿರೋ ಬದುಕಾದ್ರೂ ಸರಿ. ಈ ಪುಟ್ಟಮ್ಮಿ ಇರೋ ನೆಲೆನೇ ನಂಗೆ ಸ್ವರ್ಗ. ಹೋಗು, ತಡ ಆಯ್ತದೆ, ಮನೆಗೆ ಹೋಗು. ಅಲ್ಲಯ್ಯ, ಚಂದ್ರು ಮತ್ತು ಬಂಗಾರಮ್ಮನ ಮಗಳು ಮನೆಗೆ ಬಂದವ್ರೆ. ಅವ್ರ ಮನೆಯಾಗಿರೋ ಹೊತ್ನಾಗೆ ನೀನು ಹಿಂಗೆ. ನೀನು ಚಿಂತೆ ಮಾಡಬೇಡ, ನಾನು ಇಲ್ಲಿ ಆರಾಮ ಮನೆ ಕತ್ತೀನಿ. ಯೋ,
ನಿನ್ನ ಮನೆ ಒಳಗೆ ಸೇರಿಸ್ಕೋಬಹುದು ಅಂತ ಸ್ನೇಹ ಹೇಳವಳೆ. ಅವಳು ಮನ್ಸಾರೆ ಒಪ್ಕೊಳ್ಳೋ ಗಂಟ ನಾನು ಒಳಗೆ ಬರೋಕ್ಕಿಲ್ಲ. ಅಂದರೆ ಎಂಡ್ರ ಮಾತು ಕೇಳೋಕ್ಕಿಲ್ಲ, ಮಗಳ ಮಾತು ಮಾತ್ರ ಕೇಳೋದು ಅಂದಂಗಾಯ್ತು. ಸುಮ್ಕೆ ಬಾ. ಈ ಪುಟ್ಟು ಪ್ರಪಂಚದಾಗೆ ನೀನು ರಾಜನಂಗೆ ಅಲ್ಲದೆ ಹೋದ್ರು ಕೆಲಸದಾಳಂಗಿರೋದು ನಂಗೆ ಇಷ್ಟ ಇಲ್ಲ. ಸುಮ್ಕೆ ಬಾ. ನಾಲ್ಕೂವರೆಗೆ ಎದ್ದೇಳ್ಬೇಕು. ಬಾ. ಶ್ರೀ ಅವ್ರಿಗೆ ನನ್ನ ಮೇಲೆ ಬೇಜಾರಿದೆ ನಿಜ, ಆದರೂ ಇಷ್ಟೊಂದು ಕೋಪನ ಒಂದು ಮಾತು ಆಡ್ತಿಲ್ಲ. ಬರಲಿ ಅವ್ರು, ನೀವು ನನ್ನ ಹತ್ರ ಮಾತಾಡಲೇಬೇಕು ಅಂತ ಹಠ ಮಾಡ್ತೀನಿ. ಹಠ ಮಾಡಿ ಅವ್ನು ನನ್ನಿಂದ ಇನ್ನೂ ದೂರ ಆಗ್ಬಿಟ್ರೆ ಏನು ಮಾಡಲಿ? ಅವ್ವನ ಕೇಳ? ಇಲ್ಲ, ಅವ್ವನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅಲ್ಲ, ಎಲ್ರಿಗೂ ನಾನು ಹೀಗೆ ಮಾಡಿದ್ದೀನಿ ಅನ್ನೋದಷ್ಟೇ ಕಾಣ್ತಿದೆ ಹೊರತು ಇದನ್ನೆಲ್ಲ ನಾನು ಪಾಪ ಹೊಸು ಹೊತ್ತಿಗೆಗೋಸ್ಕರ ಮಾಡಿರೋದು ಅನ್ನೋದು ಯಾಕೆ ಅರ್ಥ ಆಗ್ತಿಲ್ಲ. ನಾನು ಏನು ಕಮ್ಮಿನಾ? ಯಾರಾದರೂ ಒಂದು ಚಿಕ್ಕ ಸುಳ್ಳು ಹೇಳಿದ್ರು ಜೋರಾಗಿ ಕೂಗಾಡಿದ್ದೀನಿ. ಶ್ರೀ ಅವ್ರನ್ನೇ ಎಷ್ಟು ಗೋಳಾಡ್ಕೊಂಡಿದ್ದೀನೋ. ಪಾಪ ಶ್ರೀ ಮಗು ಬರ್ತಿದೆ ಅಂತ ಎಷ್ಟೆಲ್ಲ ಕನಸಿಟ್ಕೊಂಡು ಎಕ್ಸಸೈಸ್ ಮಾಡಿದ್ರಾ? ನಾನು ತಿಂಡಿಗೆ ಏನು ಮಾಡಿದ್ದಾರೆ ಅಂತ ಕೇಳ್ಕೊಂಡು ಬರ್ತೀನಿ. ಸರಿ ನೀವೇ ಕೇಳಿ. ಶ್ರೀ, ನಾನು ನಿಮ್ಮ ಹತ್ರ ಸರಿ, ನೀವು ಸ್ನಾನ ಮಾಡ್ಕೊಂಬನ್ನಿ. ಏನು ಬೇಕು ಶ್ರೀ? ಪರವಾಗಿಲ್ಲ ಹೇಳಿ. ಓ, ನಂಗೆ ಗೊತ್ತಾಯ್ತು, ನಾನು ತೆಕ್ಕೊಡ್ತೀನಿ. ತಗೊಳ್ಳಿ ಶ್ರೀ. ಬೇರೆ ಏನು ಬೇಕು ಶ್ರೀ? ಇವತ್ತು ವ್ಯಾಲೆಂಟೈನ್ಸ್ ಡೇನಾ? ಶ್ರೀ ಕೊಡಿ. ಶ್ರೀ, ಇವತ್ತೇನು ಗೊತ್ತಾ? ಹ್ಯಾಪಿ ಹೇಳ. ಹಾಂ, ಇನ್ನೇನು ಹೊರಟೆ? ಏಯ್, ಅವನಿಗೆ ಅಲ್ಲೇ ಇರೋಕೆ ಹೇಳ. ನಾವೇ ಒಂದು 2 ಹೆಜ್ಜೆ ಹೋಗಿ ನೋಡ್ಕೊಂಬಂದ್ರಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.